ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಐ ನೋ ಆಲ್ರೆಡಿ ಲೇಟ್ ಮೇ ಮಂತ್ ಪ್ರಿಡಿಕ್ಷನ್ ಕಾಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಇಟ್ಸ್ ಲೈಕ್ ಸ್ಟಾಕಿಂಗ್ ಅಂತಲೇ ಹೇಳ್ಬೋದು. ಮೇ ಮಂತ್ ಪ್ರಿಡಿಕ್ಷನ್. ಸೊ ಡೆಫಿನೆಟ್ಲಿ ಎಸ್. ಇನ್ಮೇಲೆ ನೆನಪಿಸ್ತಾ ಇರಿ. ಐ ಥಿಂಕ್ ಮಂತ್ ಎಂಡಲ್ಲೆಲ್ಲ ನೆನಪಿಸ್ತಾ ಇರಿ, ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತಾ ಇರಿ. ಸೊ ದಟ್ ನಾನು ನಿಮ್ಮ ಕಾಮೆಂಟ್ಸ್ ನೋಡ್ಬಿಟ್ಟು ಸ್ವಲ್ಪ ಬೇಗನೆ ಮಾಡ್ತೀನಿ, ರೈಟ್? ಸೊ ಎಷ್ಟು ಲಾಂಗ್ ಆಗುತ್ತೆ ಈ ವಿಡಿಯೋ ಗೊತ್ತಿಲ್ಲ. ಫಸ್ಟ್ ಥಿಂಗ್ ಈಸ್ ಆಬ್ವಿಯಸ್ಲಿ ಲವ್ ಲೈಫ್ ಚೆಕ್ ಮಾಡೋಣ, ಎನರ್ಜೀಸ್ ಹೆಂಗಿರುತ್ತೆ, ಮೇ ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಆ್ಯಂಡ್ ದೆನ್ ಕರಿಯರ್ ಆ್ಯಂಡ್ ದೆನ್ ಫಿನಾನ್ಷಿಯಲ್ ಸಿಚುವೇಶನ್, ಮೂರನ್ನು ಚೆಕ್ ಮಾಡೋಣ. ಆ್ಯಂಡ್ ಯಾರೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ದೀರಾ, ಇದೊಂಥರ ನಿಮಗೆ ಪರ್ಸ್ನಲ್ ರೀಡಿಂಗ್ ಅಂತ ತಿಳ್ಕೊಬೋದು. ಬಿಕಾಸ್ ನಾನು ನಿಮ್ಮೆಲ್ಲರದು ನೇಮ್ ನನಗೆ ನೆನಪಿದೆ, ಐ ಹ್ಯಾವ್ ಕೆಪ್ಟ್ ಇನ್ ಮೈ ಮೈಂಡ್. ಸೊ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ, ಸೊ ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ನೋಡೋಣ ಏನು ಮೆಸೇಜ್ ಬರ್ತಾ ಇದೆ. ಫಸ್ಟ್ ಈಸ್ ಲವ್ ಲೈಫ್. ಲವ್ ಲೈಫಿಗೆ ನಾವು ಕಾರ್ಡ್ಸ್ನ ಪುಲ್ ಮಾಡೋಣ. ಮೇ ಅಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ವಾಟ್ ಈಸ್ ಕಮ್ಮಿಂಗ್, ಆ್ಯಂಡ್ ದೆನ್ ಕರಿಯರ್, ಆ್ಯಂಡ್ ದೆನ್ ಫಿನಾನ್ಷಿಯಲ್ ಸಿಚುವೇಶನ್. ಓಕೆ, ಕರಿಯರ್ ಫಸ್ಟ್ ಲವ್ ಲೈಫ್ ನೋಡೋಣ. First card, second, third. Okay, we got 3 cards, I guess. Past, present, future ಹತ್ರ ಚೆಕ್ ಮಾಡೋಣ. ಪಾಸ್ಟ್ಗೆ ಐ ಗಾಟ್ ದಿಸ್, ಪ್ರೆಸೆಂಟ್ಗೆ ಐ ಆಮ್ ಗೆಟಿಂಗ್ ದಿಸ್, ಫ್ಯೂಚರ್ ಐ ಆಮ್ ಗೆಟಿಂಗ್ ದಿಸ್. ಓಕೆ, ಸೊ ಪಾಸ್ಟ್ ಎನರ್ಜಿ, ಪ್ರೆಸೆಂಟ್ ಎನರ್ಜಿ, ಫ್ಯೂಚರ್ ಎನರ್ಜಿ ಹಿಂಗೆ ನೋಡ್ಕೊಂತ ಹೋಗೋಣ. ಸೊ ಲೆಟ್ಸ್ ಸಿ ಏನು ರಿವೀಲ್ ಆಗುತ್ತೆ ನಿಮ್ಮ ಒಂದು ಲವ್ ಲೈಫ್ ರಿಲೇಟೆಡ್, ಎಸ್ಪೆಷಲಿ ಮೇ ಮಂತ್, ಸ್ಪೆಷಲ್ ಮಂತ್. ಅಗೇನ್ ಪಾಸ್ಟ್ ಅಂದರೆ ನಿಮಗೆ ಪ್ರೀವಿಯಸ್ ಮಂತ್, ಏಪ್ರಿಲ್ ಮಂತ್ ಹೆಂಗಿತ್ತು ಅನ್ನೋದಕ್ಕೆ. ಎಂಪ್ರರ್ ಎನರ್ಜಿ, ವೆರಿ ಸ್ಟೇಬಲ್ ಎನರ್ಜಿ. ಎಂಪ್ರರ್ ಎನರ್ಜಿ ಅಂದರೆ ತುಂಬ ಸ್ಟೇಬಲ್ ಆಗಿದ್ರಿ ಮೆಂಟಲಿ. ಯಾವುದೇ ಒಂದು ಲವ್ ಲೈಫ್, ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದವ್ರು, ಸಿಂಗಲ್ ಆಗಿದ್ದವರು, ನೀವು ಕೂಡ ಈ ರಿಲೇಶನ್ಶಿಪ್ ಮ್ಯಾಟರ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರಲ್ಲ. ಬಿಕಾಸ್ ಮೈಂಡ್, ಎಂಪರರ್ ಒಬ್ಬ ಕಿಂಗ್, ಇವನು ಏನಕ್ಕೂ ತಲೆ ಕೆಡ್ಸ್ಕೊಡಲ್ಲ, ಮೈಂಡ್ ತುಂಬ ಸ್ಟೇಬಲ್ ಆಗಿರುತ್ತೆ. ದ್ಯಾಟ್ ಕೈಂಡ್ ಆಫ್ ಪರ್ಸನ್. ಆ್ಯಂಡ್ ನಿಮ್ಮನ್ನು ನೋಡಿದ್ರು ಹಾಗೆ ಫೀಲ್ ಆಗ್ತಾ ಇದೆ. ಏಪ್ರಿಲಲ್ಲಿ ಲವ್ ಲೈಫ್ನ ತುಂಬ ಪ್ರಾಕ್ಟಿಕಲ್ ಆಗಿ ತಗೊಂಡಿದ್ರಿ ಅನ್ನಿಸ್ತಾ ಇದೆ. ತುಂಬಾನೇ ಲಾಜಿಕಲ್ ಆಗಿದ್ರಿ ನೀವು, ಎಮೋಷ್ನಲ್ ಆಗಿರ್ಲಿಲ್ಲ. ಅಥವಾ ನಿಮ್ಮ ಲೈಫಲ್ಲಿ ಪ್ರಾಬ್ಲಿ ಯಾವುದೋ ಕನೆಕ್ಷನ್ ಇತ್ತು, ತುಂಬಾ ಸೆಟ್, ಆಲ್ ಕ್ಲಿಯರ್ ಸೆಟ್ ಆಗಿತ್ತು, ಸ್ಟೆಬಿಲಿಟಿ ಇತ್ತು, ಮೆಚ್ಯೂರಿಟಿ ಇತ್ತು, ರಿಯಲ್ ಕಮಿಟ್ಮೆಂಟ್ ವೈಬ್ ಫೀಲ್ ಆಗ್ತಾ ಇತ್ತು, ರೆಸ್ಪಾನ್ಸಿಬಿಲಿಟಿ ತಗೊಂತಾ ಇದ್ರು ಕೂಡ. ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಪಾಸ್ಟ್ ಎನರ್ಜಿ, ಪಾಸ್ಟ್ನ ಜಾಸ್ತಿ ಡಿಸ್ಕ್ರೈಬ್ ಮಾಡೋದು ಬೇಡ. ಪ್ರೆಸೆಂಟ್ ಅಂತ ಬಂದ್ರೆ ಐ ಆಮ್ ಗೆಟಿಂಗ್ 5 ಆಫ್ ಕಪ್ಸ್. ಬೋತ್ ಎರಡೂ ಇಟ್ಕೊಳ್ಳೋಣ. ಸೊ ದಿಸ್ ಇಸ್ ಪಾಸ್ಟ್ ಎನರ್ಜಿ, ದಿಸ್ ಇಸ್ ಪ್ರೆಸೆಂಟ್ ಎನರ್ಜಿ. 5 ಆಫ್ ಕಪ್ಸ್. ಯಾರನ್ನೋ ಮಿಸ್ ಮಾಡ್ಕೊತಾ ಇದ್ದೀರಾ, ಯಾರೋ ನಿಮಗೆ ಎಮೋಷ್ನಲಿ ಹರ್ಟ್ ಮಾಡಿದ್ದಾರೆ, ಆ ಥರ ಎನರ್ಜಿ ಕೂಡ ನೋಡ್ತಾ ಇದ್ದೀನಿ. ಯು ಮಿಸ್ಸಿಂಗ್ ಸಮ್ ಒನ್. ತುಂಬ ಜನ ಯು ಮಿಸ್ಸಿಂಗ್ ಯುವರ್ ಎಕ್ಸ್ ಆಗಿರಬಹುದು. ಏನು ಆಲ್ರೆಡಿ ಕಳ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ, ಲವ್ ಲೈಫಲ್ಲಿ ಎಸ್ಪೆಷಲಿ, ಅವ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ತುಂಬ ಅಳ್ತಾ ಇದ್ದೀರಾ, ತುಂಬ ಎಮೋಷ್ನಲ್ ಆಗಿದ್ದೀರಾ.
ಯಾರ ಜೊತೆ ಶೇರ್ ಕೂಡ ಮಾಡ್ತಾ ಇಲ್ಲ ನೀವು ಈ ಥರ ಆಗಿದೆ ಲೈಫಲ್ಲಿ ಅಂತ. ಇಟ್ಸ್ ವೆರಿ ಎವಿಡೆಂಟ್. ಐ ಥಿಂಕ್ ನೀವು ಅನ್ಕೊಂಡಿದ್ದೀರಾ ಯಾರ ಜೊತೆನೂ ಶೇರ್ ಮಾಡ್ಕೊಳ್ಲಿಲ್ಲ ಅಂದ್ರೂ ಗೊತ್ತಾಗಲ್ಲ ಅಥವಾ ಯಾರಿಗೂ ಅರ್ಥ ಆಗಲ್ಲ. ಐ ಮೀನ್ ಇದು ನನ್ನ ಎಮೋಷ್ನಲ್ ಮ್ಯಾಟರ್ಸ್. ಬಟ್ ಐ ಆಮ್ ಡ್ಯಾಮ್ ಶೋರ್ ನಿಮ್ಮ ಸುತ್ತಮುತ್ತ ಇರೋರು ಇದನ್ನ ಆಲ್ರೆಡಿ ಅಬ್ಸರ್ವ್ ಮಾಡಿದ್ದಾರೆ ದಟ್ ಯು ಆರ್ ನಾಟ್ ಹ್ಯಾಪಿ. ಲಾಸ್ಟ್ ಮಂತ್ ಅಲ್ಲಿ ಇದ್ದ ಹ್ಯಾಪಿನೆಸ್ ಕರೆಂಟ್ ಇವನ್ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ರೂ ಕಂಪ್ಲೀಟ್ಲಿ ಫುಲ್ಫಿಲ್ಡ್ ಫೀಲ್ ಆಗ್ತಾ ಇಲ್ಲ. ತುಂಬಾನೇ ಎಮೋಷ್ನಲ್ ಆಗಿದ್ದೀರಾ ನೀವು. ತುಂಬಾ ಲೈಫಲ್ಲಿ ಏನೇ ಸಣ್ಣ ಪುಟ್ಟ ಅಪ್ಸ್ ಅಂಡ್ ಡೌನ್ಸ್ ಆದ್ರೂ ತುಂಬಾ ಎಮೋಷ್ನಲಿ ತಗೊಂತಾ ಇದ್ದೀರಾ. ಆ ಥರ ಎನರ್ಜೀಸ್ ನೋಡ್ತಾ ಇದ್ದೀನಿ. ಅಥವಾ ಅಟ್ಲೀಸ್ಟ್ ಔಟ್ಸೈಡ್ ಜನರಿಗೆ ನೀವು ಹೆಂಗ್ ಕಾಣಿಸ್ತಾ ಇದ್ದೀರಾ ಅಂದ್ರೆ ಏನೋ ಒಂದು ಮಿಸ್ ಮಾಡ್ಕೊಂತಾ ಇದ್ದೀರಾ. ಯು ಆರ್ ಮಿಸ್ಸಿಂಗ್ ಸಮಥಿಂಗ್, ಯು ಆರ್ ನಾಟ್ ಹ್ಯಾಪಿ. ಆ ಥರ ಒಂದು ವೈಬ್ ತುಂಬ ಜನಕ್ಕೆ ಪ್ರಾಬ್ಲಿ ಏನೋ ಆಗಿದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ ರಿಲೇಶನ್ಶಿಪ್, ಏನೋ ಒಂದು ಹರ್ಟ್ ಆಗಿದೆ ಲವ್ ಲೈಫ್ ಕಾರಣದಿಂದ. ಯು ಆರ್ ಅಪ್ಸೆಟ್, ಯು ಆರ್ ಮಿಸ್ಸಿಂಗ್ ಸಮ್ ಒನ್. ಆ ಥರ ಎನರ್ಜಿ ಅಥವಾ ನಿಮಗೆ ಇಷ್ಟವಿಲ್ಲದೇನೋ ಒಂದು ಆಗಿದೆ ಲವ್ ಲೈಫಲ್ಲಿ ರೀಸೆಂಟಾಗಿ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಬಟ್ ಫ್ಯೂಚರ್ ಅಂತ ಬಂದರೆ 4 ಆಫ್ ಸ್ವಾರ್ಡ್ಸ್. ಅಗೇನ್ ಇದನ್ನ ನೀವು ಗೈಡೆನ್ಸ್ ಥರ ತಗೋಬೋದು. ಬಿಕಾಸ್ ಎಂಪ್ರರ್ ಕೂಡ 4 ನಂಬರ್. ಇಫ್ ಯು ಹ್ಯಾವ್ ಅ ಕ್ಲೋಸ್ ಲುಕ್ ಎಟ್ ಇಟ್, ಎಂಪ್ರರ್ 4 ನಂಬರ್ ಆ್ಯಂಡ್ ದಿಸ್ ಎನರ್ಜಿ, ದಿಸ್ ಕಾರ್ಡ್ ಇಸ್ ಆಲ್ಸೋ 4. ಓಕೆ, ಇಟ್ಸ್ ಅ ವೆರಿ ಓಲ್ಡ್ ಡೆಕ್ ಬೈ ದ ವೇ. ನನಗೇನೋ ಗೊತ್ತಿಲ್ಲ, ಇದನ್ನೇ ಯೂಸ್ ಮಾಡೋಣ ಅನ್ನಿಸ್ತಾ ಇದೆ. ಐ ಆಮ್ ಕೈಂಡ್ ಆಫ್ ಅಟ್ಯಾಚ್ಡ್ ಅಂತಾನೆ ಹೇಳ್ಬೋದು. ಫ್ಯೂಚರ್ ಗೈಡೆನ್ಸ್ ಅಂತ ಬಂದರೆ ಒಂದು ಸ್ವಲ್ಪ ಹೋಲ್ಡ್ ಆನ್, ಆ ಥರ ಮೆಸೇಜ್ ಬರ್ತಾ ಇದೆ. ಯು ಆರ್ ಸಪೋಸ್ ಟು ಗಿವ್ ಇಟ್ ಅ ಬ್ರೇಕ್. ಸ್ವಲ್ಪ ಪೇಷನ್ಸ್ ಬೇಕು. ಐ ಥಿಂಕ್ ದೇವರು ನಿಮಗೋಸ್ಕರನೇ ಒಂದು ಪರ್ಫೆಕ್ಟ್ ಲವ್ ಲೈಫ್, ಪರ್ಫೆಕ್ಟ್ ಕನೆಕ್ಷನ್ನ ಫ್ರೇಮ್ ವರ್ಕ್ ಮಾಡ್ತಾ ಇದೆ. ಇಟ್ ಈಸ್ ಪ್ರಿಪೇರಿಂಗ್ ಫಾರ್ ಯು. ಆ ಥರ ಒಂದು ಎನರ್ಜಿ. 4 ಆಫ್ ಸ್ವರ್ಡ್ಸ್ ಯಾವಾಗ ಬರುತ್ತೆ ಅಂದರೆ ತುಂಬ ನನಗೇನು ಅನಿಸ್ತಾ ಇದೆ ಗೊತ್ತಾ, ತುಂಬ ಜನರದ್ದು ಇಲ್ಲಿ ಮೂನ್ ಸೈನ್ ಬಂದ್ಬಿಟ್ಟು ಇದರ್ ಕ್ಯಾನ್ಸರ್, ಕಟಕ ರಾಶಿ ಆಗಿರ್ಬೋದು, ಅಥವಾ ಪೈಸಿಸ್, ನಾಟ್ ಸ್ಕಾರ್ಪಿಯೋ. ಬಿಕಾಸ್ ಸ್ಕಾರ್ಪಿಯೋ ಪೀಪಲ್ ಲೈಕ್ ಸ್ಟ್ಯಾಗ್ನೆಂಟ್ ವಾಟರ್. ಅದು ಓಕೆ, ಅದೊಂಥರ ಈ ಗೊಚ್ಚೆ ಅಂತಲ್ಲ, ಒಂದಷ್ಟು ನೀರು ಎಲ್ಲಿ ನೀರು ಸ್ಟಕ್ ಆಗಿರುತ್ತೆ, ನೀರು ಮುಂದೆ ಹೋಗಲ್ಲ, ನೀರು ಹಿಂದೆ ಬರಲ್ಲ. ಆ ಥರ ಒಂದು ಎನರ್ಜಿ ಬಂದ್ಬಿಟ್ಟು ಸ್ಕಾರ್ಪಿಯೋ. ಫ್ಲೋಯಿಂಗ್ ಎನರ್ಜಿ ಬಂದ್ಬಿಟ್ಟು ಕ್ಯಾನ್ಸರ್ ಬರುತ್ತೆ ಆ್ಯಂಡ್ ದೆನ್ ಪೈಸಿಸ್ ಬರುತ್ತೆ. ಸೊ ತುಂಬ ಜನರದು ಐ ಫಿಯರ್ ಪೈಸಿಸ್ ಅಥವಾ ಕ್ಯಾನ್ಸರ್ ಝೋಡಿಯಾಕ್ ಸೈನ್ ಅನ್ನಿಸ್ತಾ ಇದೆ. ತುಂಬ ಓವರ್ಲಿ ಎಮೋಷ್ನಲ್ ಆಗ್ತಾ ಇದ್ದೀರಾ, ಓವರ್ಲಿ ತುಂಬ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ, ಓವರ್ಲಿ ವಾಟರ್ ಫ್ಲೋ ಆಗ್ತಾನೇ ಇದೆ, ಅಂದರೆ ಎಮೋಷನ್ಸ್ ಫ್ಲೋ ಆಗ್ತಾನೇ ಇದೆ. ಅಂದರೆ ಎಲ್ಲದನ್ನು ಒಂಥರ ತುಂಬ ಎಮೋಷ್ನಲ್ ಆಗಿ ತಗೊತಾ ಇದ್ದೀರಾ. ಐ ಥಿಂಕ್ ಮೆಸೇಜ್ ಬಂದ್ಬಿಟ್ಟು ಜಸ್ಟ್ ಕಾಮ್ ಡೌನ್. ಲೈಫ್ನ ಒಂಥರ ಎಮೋಷ್ನಲ್ ಲೆನ್ಸಲ್ಲಿ ನೋಡ್ತಾ ಇದ್ದೀರಾ. ಎಸ್ಪೆಷಲಿ ಲವ್ ಲೈಫ್ನ ತುಂಬಾ ಎಮೋಷ್ನಲ್ ಆಗಿ ತಗೊತಾ ಇದ್ದೀರಾ, ತುಂಬಾ ಹರ್ಟ್ಫುಲ್ ವೇಯಲ್ಲಿ ತಗೊತಾ ಇದ್ದೀರಾ. ಇವಾಗ ರಿಲೇಶನ್ಶಿಪ್ಪಲ್ಲಿ ಇದ್ದೋರು ತುಂಬ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ಆ ಪರ್ಸನ್ ಕಡೆಯಿಂದನೂ ಅಷ್ಟೇ ಎಫರ್ಟ್ ಬರಲಿ, ಅಷ್ಟೇ ಎಕ್ಸ್ಪ್ರೆಸ್ ಮಾಡಲಿ, ಅಷ್ಟೇ ಓಪನ್ ಅಪ್ ಆಗಲಿ, ಹಿಂಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಐ ಗೆಸ್ ಮೆಸೇಜ್ ಜಸ್ಟ್ ಕಾಮ್ ಡೌನ್, ಜಸ್ಟ್ ವೆಯ್ಟ್ ಮಾಡಿ. ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಲವ್ ಲೈಫಲ್ಲಿ ಅಂದರೆ ವೆಯ್ಟ್ ಮಾಡಿ. ಅದನ್ನ ಜಾಸ್ತಿ ಪುಷ್ ಮಾಡೋದಕ್ಕೆ ಹೋಗಬೇಡಿ, ಫೋರ್ಸ್ ಮಾಡೋದಕ್ಕೆ ಹೋಗಬೇಡಿ. ಲೆಟ್ ಇಟ್ ಕಮ್ ಆನ್ ಇಟ್ಸ್ ಓನ್. ಐ ಗೆಸ್ ಒಂದು ರೈಟ್ ಫೇಸ್ ಅಥವಾ ರೈಟ್ ಟೈಮ್ ಬಂದಿಲ್ಲ. ಸೊ ತುಂಬ ಜನಕ್ಕೆ ಮೆಸೇಜ್ ಏನಂದರೆ, ಮೇಯಲ್ಲಿ ಏನಾದರೂ ಒಂದು ಮೇಜರ್ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಲವ್ ಲೈಫಲ್ಲಿ ಎಸ್ಪೆಷಲಿ, ದಟ್ ಈಸ್ ನಾಟ್ ಗನ್ನ ಹ್ಯಾಪನ್. ಮೆಸೇಜ್ ಬಂದ್ಬಿಟ್ಟು ವೆಯ್ಟ್ ಮಾಡಿ, ಇನ್ನೂ ಟೈಮ್ ಬಂದಿಲ್ಲ. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ ಇನ್ನೂ ಟೈಮ್ ಬಂದಿಲ್ಲ. ಸೊ ವೆಯ್ಟ್. ಓಕೆ, ಇವಾಗ ಕರಿಯರ್ ನೋಡೋಣ. ಕರಿಯರ್ ವಾಟ್ ಈಸ್ ಕಮಿಂಗ್ ಅಪ್, ಏನು ಬರ್ತಾ ಇದೆ. ಐ ಥಿಂಕ್ ಕರಿಯರ್, ಫಿನಾನ್ಸ್ ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ಯಾ, ಐ ಥಿಂಕ್ ಎರಡು ಸೇರಿ ಪುಲ್ ಮಾಡೋಣ. ಓಕೆ, ಕರಿಯರ್ ನೋಡೋಣ. I got one card. Second card. ನಾನು ಆ ಕಾರ್ಡ್ನ ನೋಡ್ಬಿಟ್ರೆ ಐ ವಿಲ್ ಫುಲ್, ಕಾಣಿಸ್ಲಿಲ್ಲ ಅಂತ ಐ ಡೋಂಟ್. ಥರ್ಡ್.
ಓಕೆ, ಇಂಟ್ರೆಸ್ಟಿಂಗ್. ಸೊ ಕರಿಯರ್ ಅಂತ ಬಂದ್ರೆ ಕರೆಂಟ್ ಸಿಚುವೇಶನ್ಗೆ, ಐ ಮೀನ್ ಸಾರಿ, ಪಾಸ್ಟ್, ದಿಸ್ ಇಸ್ ಕರೆಂಟ್ ಅಂಡ್ ದಿಸ್ ಇಸ್ ಫ್ಯೂಚರ್. ಪಾಸ್ಟ್ ಅಂದ್ರೆ ಏಪ್ರಿಲ್ ಎನರ್ಜಿ ಲುಕ್ಸ್ ವೆರಿ ವೆಲ್. ಪ್ರೆಸೆಂಟ್ ಎನರ್ಜಿ ಸ್ವಲ್ಪ ಹಾರ್ಟ್ ಬ್ರೇಕಿಂಗ್. ಫ್ಯೂಚರ್ ಎನರ್ಜಿ ಯು ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್. ಸಿ ಪಾಸ್ಟ್ ಅಂತ ಬಂದ್ರೆ ಐ ಆಮ್ ಗೆಟಿಂಗ್ 9 of Cups. ಸೊ ಏಪ್ರಿಲ್ ಅಲ್ಲಿ ಮೋಸ್ಟ್ ಆಫ್ ಯುವರ್ ವಿಶಸ್ ಫುಲ್ಫಿಲ್ ಆಗಿದೆ. ನಿಮಗೆ ಸಪೋರ್ಟ್ ಬಂದಿದೆ, ನೀವೇನು ಕರಿಯರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಎಲ್ಲ ಆಗಿದೆ. ಯು ಆರ್ ಹ್ಯಾಪಿ ಆಲ್ಸೋ. ತುಂಬಾ ಜನ ನಿಮ್ನ ಐಡೆಂಟಿಫೈ ಮಾಡಿದ್ದಾರೆ. ಫಿನಾನ್ಷಿಯಲಿ ಕೂಡ ಮೋಸ್ಟ್ ಆಫ್ ಯುವರ್ ವಿಶಸ್ ಫುಲ್ಫಿಲ್ ಆಗಿದೆ. ಐ ಥಿಂಕ್ ಒಂಥರ ಒಂದು ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಇದ್ರಿ, ಎಸ್ಪೆಷಲಿ ಕರಿಯರ್ ಅಲ್ಲಿ ಪಾಸ್ಟ್ ಮಂತ್, ಎಸ್ಪೆಷಲಿ ಏಪ್ರಿಲ್ ಮಂತ್. ಪ್ರೆಸೆಂಟ್ ಮಂತ್, ಪ್ರೆಸೆಂಟ್ ಸಿಚುವೇಶನ್ ಹಾರ್ಟ್ ಬ್ರೇಕ್ ಸಿಚುವೇಶನ್ ಆ ಥರ ನೋಡ್ತಾ ಇದ್ದೀನಿ. ತುಂಬ ಕಾಂಪಿಟೇಷನ್ ಆಗಿರ್ಬೋದು ಇದು, ಅಥವಾ ಏನೋ ಒಂದು ಅಪ್ಲೈ ಮಾಡಿರ್ತೀರ, ರಿಜೆಕ್ಷನ್ ಆಗಿರಬಹುದು, ಅಥವಾ ಯಾರೋ ನಿಮಗೆ ಕರಿಯರ್ ಲೈಫ್ ಅಂತ ಬಂದ್ರೆ, ಕರಿಯರ್ ಸಿಚುವೇಶನ್ ಅಂತ ಬಂದ್ರೆ ಯಾರೋ ನಿಮಗೆ ಹರ್ಟ್ ಮಾಡಿರೋದಾಗಿರಬಹುದು, ಅಥವಾ ಏನೋ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಪ್ರಾಬ್ಲಮ್. ನನಗೇನು ಅನಿಸ್ತಾ ಇದೆ ಅಂದ್ರೆ ನೀವು ತುಂಬಾನೇ ಎಮೋಷನಲಿ ಕನೆಕ್ಟ್ ಆಗಿದ್ದೀರಾ, ಎಸ್ಪೆಷಲಿ ಕರಿಯರ್ ಅಂತ ಬಂದ್ರೆ. ಅದರಿಂದ ಬರೀ ನೀವು ದುಡ್ಡು, ನೇಮ್ ಆ್ಯಂಡ್ ಫೇಮ್, ಯು ಆರ್ ನಾಟ್ ದ್ಯಾಟ್ ಕೈಂಡ್ ಆಫ್ ಪೀಪಲ್. ಬರೀ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಲ್ಲ ನೀವು. ಎಮೋಷ್ನಲಿ ಕನೆಕ್ಟ್ ಆಗ್ತೀರಾ ಜನರಿಗೆ. ಐ ನೋ ಏಪ್ರಿಲ್ ಮಂತ್ ಅಲ್ಲಿ ಜನರು ಎಲ್ಲ ನಿಮ್ ಜೊತೆ ಚೆನ್ನಾಗಿದ್ರು, ನಿಮಗೆ ಖುಷಿ ಮಾಡ್ತಾ ಇದ್ರು, ಅಥವಾ ದೇ ವರ್ ಹ್ಯಾಪಿ ಅರೌಂಡ್ ಯು. ಕರೆಂಟ್ ಮಂತ್ ಅಲ್ಲಿ ಮೇ ಬಿ ಪ್ರಾಬ್ಲಿ ಯಾರೋ ಒಬ್ರು ಬ್ಯಾಕ್ ಸ್ಟ್ಯಾಪ್ ಮಾಡಿರೋದಾಗಿರಬಹುದು, ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡಿರೋದಾಗಿರ್ಬೋದು, ಅಥವಾ ನೀವೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ, ಅದು ಹರ್ಟ್ ಆಗಿರೋದು. ಪ್ರಾಬ್ಲಿ ಕಲೀಗ್ಸ್ ಇಂದ ನಿಮಗೆ ಒಂದು ಹರ್ಟ್ಫುಲ್ ಸಿಚುವೇಶನ್ ಆ ಥರ ನೋಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ದಟ್ ಈಸ್ ವೈ ಕರಿಯರ್. ನಾನು ನಿಮಗೆ ಹೇಳಲ್ಲ ಎಮೋಷ್ನಲಿ ಕನೆಕ್ಟ್ ಆಗಬೇಡಿ ಅಂತ ಹೇಳಲ್ಲ. ಸಮ್ಟೈಮ್ಸ್ ಕರಿಯರ್ಗೆ ತುಂಬ ಜನ ಎಮೋಷ್ನಲಿ ಕನೆಕ್ಟ್ ಆಗಿರ್ತಾರೆ, ಎಸ್ಪೆಷಲಿ ಪೀಪಲ್. ಅವ್ರೇನಾದ್ರು ಸಡನ್ ಆಗಿ ಬಿಟ್ಟು ಹೋದಾಗ ನಿಮಗೆ ಬೇಜಾರಾಗೋದು, ನಿಮ್ಮ ಪಕ್ಕದವರು ಒಂದು 2-3 ವೀಕ್ಸ್ ರಜಾ ತಗೊಂಡಾಗ ನಿಮಗೆ ಬೇಜಾರಾಗೋದು, ಇಟ್ಸ್ ವೆರಿ ಕಾಮನ್. ಕರಿಯರ್ ಅಂತ ಅಲ್ಲ, ರಿಯಲ್ ಲೈಫಲ್ಲೂ ಹಾಗೇನೆ. ನಾವು ಇವಾಗ ಯಾರ ಮೇಲಾದ್ರೂ ಎಮೋಷ್ನಲಿ ಡಿಪೆಂಡೆಂಟ್ ಆಗಿದ್ದೀವಿ ಅಂದ್ರೆ ಅವರಿಂದ ಸ್ಲೈಟ್ ಚೇಂಜಸ್, ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅದರಿಂದ ಚೇಂಜಸ್ ಏನಾದರೂ ಬಂದ್ರೆ ಡಿಸಪಾಯಿಂಟ್ ಆಗುತ್ತೆ. ನಿಮಗೆ ಕೂಡ ಒನ್ ಆ್ಯಂಡ್ ದ ಸೇಮ್ ಆಗಿರೋದು. ಓಕೆ, ಸೊ ಎಸ್, ಕರೆಂಟ್ ಸಿಚುವೇಶನ್ ಹಂಗಿದೆ. ಬಟ್ ಲೆಟ್ ಸಿ ಫ್ಯೂಚರ್ ಅಂತ ಬಂದ್ರೆ ಐ ಆಮ್ ಗೆಟಿಂಗ್ 7 of Swords. ಬಿ ವೆರಿ 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 ಕೇರ್ಫುಲ್. ಎಮೋಷ್ನಲ್ ಫೂಲ್ ಆಗಬೇಡಿ ನೀವು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಐ ನೋ ನಿಮಗೆ ನಿಮ್ಮ ಜಾಬ್ ಇಷ್ಟ, ಐ ನೋ ನೀವು ತುಂಬ ಟ್ರಸ್ಟ್ ಮಾಡ್ತೀರಾ ನಿಮ್ಮ ಕಲೀಗ್ಸ್, ಬಿಕಾಸ್ ನಿಮಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಬಟ್ ಅದರಲ್ಲಿ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಅಲ್ಲ, ಕೀಪ್ ದಟ್ ಇನ್ ಮೈಂಡ್. ತುಂಬ ಜನ ನಿಮ್ಮ ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊತಾ ಇರ್ಬೋದು, ತುಂಬ ಜನ ನಿಮ್ಮ ಹಿಂದೆ ಒಂಥರ, ನಿಮ್ಮ ಮುಂದೆ ಒಂಥರ ಆ ಥರ ಮಾಡ್ತಿರಬಹುದು. ಒನ್ ಗುಡ್ ಅಡ್ವೈಸ್ ಬಂದ್ಬಿಟ್ಟು, ಯಾರಿಗೆಲ್ಲ ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಈ ಒಂದು ಮಂತ್ ಯಾರ ಜೊತೆನೂ ಎಮೋಷ್ನಲಿ ಕನೆಕ್ಟ್ ಆಗಬೇಡಿ, ಯಾರಿಂದನೂ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಲಾಸ್ಟ್ ಮೂಮೆಂಟಿಗೆ ಇವ್ರಿಗೆ ಕೆಲಸ ಹೇಳೋದು, ಅವ್ರಿಗೆ ಕೆಲಸ ಹೇಳೋದು ಮಾಡೋಕ್ಕೆ ಹೋಗ್ಬೇಡಿ, ಅವ್ರು ನಿಮ್ದು ಮಾಡಲ್ಲ. ಆ್ಯಂಡ್ ಯಾರನ್ನೂ ಟ್ರಸ್ಟ್ ಮಾಡಬೇಡಿ, ಒನ್ ಥಿಂಗ್. ಆ್ಯಂಡ್ ತುಂಬಾನೇ ಒಂಥರ ಗ್ರೂಪಲ್ಲಿ ಇದ್ರೂ ತುಂಬ ಜನ ಅವ್ರದ್ದು ಇಂಟೆನ್ಷನ್ನೇ ಬೇರೆ, ನಿಮ್ಮ ಇಂಟೆನ್ಷನ್ನೇ ಬೇರೆ, ಆ ಥರ ಸಿಚುವೇಶನ್ಸ್ ತುಂಬ ನೋಡ್ತಾ ಇದ್ದೀನಿ. ಆ್ಯಂಡ್ ಏನಾದರೂ ಸ್ಮಾರ್ಟ್ ವೇಯಲ್ಲಿ ನೀವೇ ಏನಾದ್ರು ಮಾಡೋಣ ಅಂತ ಹೋಗ್ತಾ ಇದ್ದೀರಾ ಅಂದರೆ ನೋ, ಡೋಂಟ್ ಡೂ ದ್ಯಾಟ್. ಅದು ಕೂಡ ನಿಮಗೆ ಬ್ಯಾಕ್ ಸ್ಟ್ಯಾಪ್ ಮಾಡುತ್ತೆ. ಜಸ್ಟ್ ನ್ಯೂಟ್ರಲ್ ಆಗಿರಿ. ಓಕೆ, ಪರ್ಸ್ನಲ್ ವಿಚಾರನ ಎಸ್ಪೆಷಲಿ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಎಸ್, ದ್ಯಾಟ್ ಈಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ, ನಿಮ್ಮ ಒಂದು ಲವ್ ಲೈಫ್ ಆ್ಯಂಡ್ ಕರಿಯರ್ ಮೇ ಮಂತಲ್ಲಿ ಹೆಂಗಿರುತ್ತೆ ಅಂತ. ಸೊ ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಟೇಕ್ ಕೇರ್.